ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ನೆರೆ ಪರಿಹಾರ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ರಾಜ್ಯ ಸರ್ಕಾರ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಲೇಬೇಕಾಗತ್ತೆ, 5 ತಿಂಗಳು ಕಾದು ನಮಗೇನು ಕೊಡಲಿಲ್ಲ ಅಂತೇಳಿ. ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಪರಿಹಾರ ಫೈಟ್ ಜೋರಾಗಿದೆ. ನಿರ್ಮಲಾ ಸೀತಾರಾಮನ್ ಮೊನ್ನೆ ಬಂದಿದ್ದವರು ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ನಡೆಸಿ ನಾವು ಯಾವುದೇ ಅನ್ಯಾಯ ಮಾಡಿಲ್ಲ ಅಂತ ಹೇಳಿದರು. ಅದಾದ ನಂತರ ಕೃಷ್ಣ ಬೈರೇಗೌಡರು ಪಾಂತಾಹ್ವಾನವನ್ನು ಮಾಡಿದ್ರು, ಬನ್ನಿ ಬಹಿರಂಗ ಚರ್ಚೆಗೆ ಅಂತೇಳಿ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಭಾಳ ಇದೆ. ನ್ಯಾಯಮೂರ್ತಿ ಗವಾಯಿ ಪೀಠದಿಂದ ಅರ್ಜಿ ವಿಚಾರಣೆ, ಯಾಕಂದರೆ ಯಾವುದೇ ಆದೇಶಗಳು ಬಂದರೂ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಯಾರಿಗೆ ಸೋಲಾಗುತ್ತೆ, ಯಾರಿಗೆ ಗೆಲುವಾಗುತ್ತೆ ಅನ್ನೋದು ಕೂಡ ಮುಂದಿನ ರಾಜಕಾರಣದ ವಿಚಾರದಲ್ಲಿ ಬಹಳ ಪ್ರಮುಖ ಅಂಶವಾಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಪರಿಹಾರ ಫೈಟ್. ಕೇಂದ್ರದ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ್ದ ರಾಜ್ಯ ಸರ್ಕಾರ. ಓಕೆ, ಮುಖ್ಯಮಂತ್ರಿಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ದೇಶದ ಹಣಕಾಸಿನ ಮಂತ್ರಿ, ದೇಶದ ನಂಬರ್ 2 ಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರು ಬಂದು ಸುಳ್ಳು ಹೇಳಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ಹೇಳ್ತಾರೆ ಬರಗಾಲದ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರ ಲಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ. ಆದರೆ ಕೋಡ್ ಆಫ್ ಕಾಂಡಕ್ಟ್ ಅಡ್ಡ ಬಂದು ಈ ಸುಳ್ಳು ಹೇಳಂತ ಮಂತ್ರಿಗಳಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಿಜೆಪಿ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವ್ರ ಮನೆ ದೇವರು ಯಾವಾಗ ಬಂತಾರೆ ಸುಳ್ಳೇ ಅವ್ರ ಮನೆ ದೇವರು. ದೇಶದ ಹಣಕಾಸಿನ ಮಂತ್ರಿ, ದೇಶದ ನಂಬರ್ 2 ಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರು ಬಂದು ಸುಳ್ಳು ಹೇಳಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ಹೇಳ್ತಾರೆ ಬರಗಾಲದ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರ ಲಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ. ಆದರೆ ಕೋಡ್ ಆಫ್ ಕಾಂಡಕ್ಟ್ ಅಡ್ಡ ಬಂದು ಈ ಸುಳ್ಳು ಹೇಳಂತ ಮಂತ್ರಿಗಳಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಿಜೆಪಿ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವ್ರ ಮನೆ ದೇವರು ಯಾವಾಗ ಬಂತಾರೆ ಸುಳ್ಳೇ ಅವ್ರ ಮನೆ ದೇವರು. ದೇಶದ ಹಣಕಾಸಿನ ಮಂತ್ರಿ. ಒನ್ಸ್ ಅಗೇನ್, ಈ ಹಿಂದೆ ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ದೆಹಲಿಯಲ್ಲೂ ಕೂಡ ಹೋಗಿ ಹೋರಾಟ ಮಾಡಿತ್ತು ಕಾಂಗ್ರೆಸ್. ಅದಾದ ನಂತರ ಅಫಿಡವಿಟ್ ಸಲ್ಲಿಸಿತ್ತು, ನಮಗೆ ನಮ್ಮ ಪಾಲಿನ ದುಡ್ಡನ್ನು ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ಅದರ ಅರ್ಜಿ ವಿಚಾರಣೆ ನಡೆಯಲಿದೆ. NDRF ಪ್ರಕಾರ ಮಧ್ಯಂತರ ಪರಿಹಾರ ನೀಡುವುದಿಲ್ಲ ಅಂಥೇಳಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕರ್ನಾಟಕಕ್ಕೂ ನಿರ್ಮಲಾ ಸೀತಾರಾಮನ್ಗೊಂದು ಸಂಬಂಧ ಕೂಡ ಇದೆ. ಇಲ್ಲಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಸುಳ್ಳು ಹೇಳ್ತಾ ಇದೆ, ನೀವು ಖಾಲಿ ಮಾಡ್ಕೊಂಡಿದ್ದೀರಿ ನಿಮ್ಮ ದುಡ್ಡನ್ನು, ಇಂಥ ಆರೋಪಗಳೆಲ್ಲ ಬಂದಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಟೇಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಇದು ಎಲ್ಲಿ ತನಕ ಹೋಗ್ಬೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆದ ತಕ್ಷಣ ಇದಕ್ಕೇನಾದರೂ ಒಂದು ತಾರ್ಕಿಕ ಅಂತ್ಯ ಸಿಗ್ಬೋದು ಅಂತ ಅನಿಸುತ್ತಾ, ಅಥವಾ ಇದು ಮತ್ತೆ ಮುಂದೂಡಬಹುದಾ, ಅಥವಾ ಇದರಲ್ಲಿ ಯಾವುದೇ ಒಂದು ನಿರ್ಧಾರಗಳು ಪ್ರಕಟ ಆದರೂ ಕೂಡ ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಂಘರ್ಷಕ್ಕೆ ಕಾರಣವಾಗ್ಬೋದಾ? ಏನೆಲ್ಲ ಇನ್ಪುಟ್ಸ್ಗಳು ಬರ್ತಾ ಇದೆ ರಾಜಕೀಯ ವಲಯದಲ್ಲಿ ಇದರ ಬಗ್ಗೆ? ಖಂಡಿತ ಜಯಪ್ರಕಾಶ್, ಏನು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಏನು ಬಡಿದಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಹಿಂದೆ ಕರ್ನಾಟಕ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ನಾವು ಕಾನೂನಿನ ಹೋರಾಟವನ್ನು ನಡೆಸ್ತೀವಿ, ಕಾನೂನಿನ ಹೋರಾಟದ ಮುಖಾಂತರ ನಾವು ಪರಿಹಾರವನ್ನು ಪಡೆದುಕೊಳ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ತಮ್ಮ ದೃಢ ನಿರ್ಧಾರವನ್ನು ಪ್ರಕಟ ಮಾಡುವ ಮೂಲಕ
ಸುಪ್ರೀಂ ಕೋರ್ಟನ್ನು ಮೊರೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮಧ್ಯಾಹ್ನ ಈ ಬರ ಪರಿಹಾರದ ವಿಚಾರವಾಗಿ ವಿಚಾರಣೆ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಏನು ನಿನ್ನೆಯಷ್ಟೇ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು 18,000 ಕೋಟಿ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ತಾರತಮ್ಯವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಒಂದು ತಾರತಮ್ಯವನ್ನು ಮಾಡ್ತಾ ಇದೆ, ರಾಜ್ಯಕ್ಕೆ ತಾರತಮ್ಯವನ್ನು ಮಾಡ್ತಾ ಇದೆ. NDRF ನಡಿಯಲ್ಲಿ 18,171.44 ಕೋಟಿಯನ್ನು ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳನ್ನು ಕೂಡ ಮಾಡಿಲ್ಲ ಎನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರದ ಆರೋಪ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಏನು ನಿನ್ನೆಯಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಈಗ ನೀತಿ ಸಂಹಿತೆ ಜಾರಿಯಲ್ಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಾದ ಈ ಕಳೆದ ಬಾರಿ ಏನು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಏನು ಬರ ಪರಿಹಾರದ ಬಗ್ಗೆ ಮಾತನಾಡ್ತಾರೆ. ಇವೆಲ್ಲವನ್ನ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಕೂಡ BJPಯ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಹೊಂದಾಣಿಕೆಯ ವಿಚಾರದಲ್ಲೂ ಕೂಡ ಇಲ್ಲಿ ತಾರತಮ್ಯ ಆಗ್ತಾ ಇದೆ. ಅಂದರೆ ಈ ಕಳೆದ ಬಾರಿ ಏನು ಕೇಂದ್ರ